ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ತಂದಿರೋ ಪ್ರಾಡಕ್ಟ್ ಬಂದು ಬ್ರೆಸ್ಟ್ ಪಂಪರ್. ಓಕೆನಾ? ಬ್ರೆಸ್ಟ್ ಪಂಪರ್ ಅಂದ ತಕ್ಷಣ ಅಯ್ಯೋ ಎಷ್ಟು ಹೇಳ್ಬಿಡ್ತಾರೋ ರೇಟು ಅಂತ ಯೋಚನೆ ಮಾಡಬೇಡಿ. ಬಿಕಾಸ್ ನಾನು ತೋರಿಸ್ತಾ ಇರೋ ಬ್ರೆಸ್ಟ್ ಪಂಪರ್ ಬಂದು ಬರೀ 400 ರೂಪಾಯಿ ಮಾತ್ರ. ಓಕೆ, ನಾನು ಸ್ಟಾರ್ಟಿಂಗು ಬ್ರೆಸ್ಟ್ ಪಂಪರ್ ಅಂತ ಅಂದಾಗ 4,000 5,000 ಯಾರಪ್ಪ ಬಂಡವಾಳ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ನಾನು ತೊಗೊಂಡಿರೋ ಐಟಮಲ್ಲಿ ಬರೀ 400 ರೂಪಾಯಿ ಮಾತ್ರ ನಾನು ಇನ್ವೆಸ್ಟ್ ಮಾಡಿದ್ದೀನಿ. 4,000 5,000 ಎಲ್ಲ ನಾನು ಇನ್ವೆಸ್ಟ್ ಮಾಡಿಲ್ಲ. ಬಿಕಾಸ್ ಅದು ಟೆಂಪ್ರವರಿ ಆಗಿರೋದ್ರಿಂದ ಅಷ್ಟೆಲ್ಲ ಕಾಸ್ಟನ್ನು ಹಾಕೋಕ್ಕಾಗಲ್ಲ. ಹಾಗಾಗಿ ನಮಗೋಸ್ಕರ ಅಂತಲೇ ಸಣ್ಣ ಪ್ರಾಡಕ್ಟನ್ನ ಬಿಡುಗಡೆ ಮಾಡಿದ್ದಾರೆ. ಅದನ್ನು ನಾನು ಯೂಸ್ ಮಾಡಿದ್ದು 5 ತಿಂಗಳಿಂದ ನಾನು ಯೂಸ್ ಮಾಡಿ ರಿಸಲ್ಟ್ ನೋಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಮಿಡ್ಲ್ ಕ್ಲಾಸ್ ಜನಕ್ಕೆ 4,000 ರೂಪಾಯಿ 5,000 ರೂಪಾಯಿ ಅಂದರೆ ತಿಂಗಳು ಖರ್ಚೇ ಆಗುತ್ತೆ. ತಿಂಗಳು ಮನೆ ನಡೆಸೋಕ್ಕೆ ಅವ್ರಿಗೆ ಸಾಕಾಗುತ್ತೆ. ಹಾಗಾಗಿ ನಾನು ಅವ್ರಿಗೆ ತಕ್ಕಂತೆ ಮಿಡಲ್ ಕ್ಲಾಸ್ಗೆ ತಕ್ಕಂತೆ ಪ್ರಾಡಕ್ಟ್ನ ನಿಮಗೆ ಪರಿಚಯ ಮಾಡಿಸ್ತೇನೆ. ಈ ಪ್ರಾಡಕ್ಟು ಕೆಲವರಿಗೆ ಗೊತ್ತು, ಕೆಲವೊಬ್ಬರಿಗೆ ಗೊತ್ತಿಲ್ಲ. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಓಕೆನಾ? ಇವತ್ತು ನಾನು ತೋರಿಸ್ತಾ ಇರೋ ಪ್ರಾಡಕ್ಟ್ ಬಂದು ಬ್ರೆಸ್ಟ್ ಪಂಪರ್. ಓಕೆನಾ? ಇದು ಬ್ರೆಸ್ಟ್ ಪಂಪರ್. ಓಕೆ, ಇದನ್ನು ನಾನು ತೊಗೊಂಡಿರೋದು ಬಂದು ಮೀಶೋದಲ್ಲಿ. ನಿಮಗೆಲ್ಲರಿಗೂ ಬೇಕಾದರೆ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅದರಿಂದ ಪರ್ಚೇಸ್ ಮಾಡ್ಬೋದು. ಇದನ್ನು ನಾನು ಚೆನ್ನಾಗಿ ಯೂಸ್ ಮಾಡಿದ್ದೀನಿ, ರಿಸಲ್ಟ್ ನೋಡಿ ಹೇಳ್ತಿದ್ದೀನಿ. ಇದು ಬಂದು ಬಾಟಲ್. ಈ ಬಾಟಲನ್ನು ನಾವು ಹಾಲನ್ನ ಸಂರಕ್ಷಣೆ ಮಾಡ್ಬೋದು. ಇದೆಲ್ಲ ಪ್ರತಿಯೊಂದು ಪಾರ್ಟ್ ನಾವು ಖಂಡಿತವಾಗ್ಲೂ ಯೂಸ್ ಮಾಡಬೇಕಾದ್ರೆ ವಾಶ್ ಮಾಡಬೇಕು. ಇದು ವಾಶ್ ಮಾಡೋ ರೀತಿಯೇ ಬೇರೆ. ನಾವು ಖಂಡಿತವಾಗ್ಲೂ ಮಕ್ಕಳಿಗೆ ವಾಶ್ ಮಾಡಿನೇ ಕೊಡಬೇಕು. ಹಾಗಂತ ವಾಶ್ ಮಾಡೋಕ್ಕೆ ಎಲ್ಲ ಬಂದಿದೆಯಲ್ಲ ಪ್ರಾಡಕ್ಟು ಅದೆಲ್ಲ ತೊಗೋಬೇಕಾಗುತ್ತೆ ಅಂತ ಯೋಚನೆ ಮಾಡಬೇಡಿ. ನಾನು ಇದನ್ನು ಯೂಸ್ ಮಾಡಬೇಕಂದ್ರೆ ಚೆನ್ನಾಗಿ ಬಿಸಿನೀರನ್ನ ಕಾಯಿಸಿ ಅದರೊಳಗಡೆ ಈ ಪ್ರಾಡಕ್ಟ್ನ ವಾಶ್ ಮಾಡಿ, ನಾರ್ಮಲ್ ಸೋಪಲ್ಲೇ ವಾಶ್ ಮಾಡಿ ಬಿಸಿನೀರಿಗೆ ಹಾಕಿ ಕ್ಲೀನ್ ಮಾಡಿ ಹೈಜೀನಾಗಿಟ್ಟು ಆಮೇಲೆ ಪಂಪ್ ಮಾಡ್ತೀನಿ. ಓಕೆನಾ? ಇದನ್ನ ಹೇಗಪ್ಪ ಯೂಸ್ ಮಾಡೋದು ಅಂತ ಯೋಚನೆ ಮಾಡಬೇಡಿ, ಅದನ್ನು ಖಂಡಿತವಾಗ್ಲೂ ನಾನು ಹೇಳ್ಕೊಡ್ತೀನಿ. ಇದಕ್ಕೆ ಎಲ್ಲ ಸೇಫ್ಟಿ ಇದೆ. ಓಕೆನಾ? ಈ ಸೇಫ್ಟಿ ನೋಡಿ ಈ ಥರ ಬರುತ್ತೆ ಈ ಪ್ರಾಡಕ್ಟು. ಇದನ್ನು ನಮ್ಮ ಚೆಸ್ಟ್ ಹತ್ರ ಇಟ್ಟು ಇದು ಒಳಗಡೆ ಈ ಥರ ಇರಬೇಕು ನೋಡಿ. ಇದನ್ನು ಹೀಗೆ ಪಂಪ್ ಮಾಡಬೇಕು. ಇದಕ್ಕೆ ರಬ್ಬರ್ ಕೊಟ್ಟಿರ್ತಾರೆ. ಆ ರಬ್ಬರ್ನ ನಾವು ಇನ್ಸರ್ಟ್ ಮಾಡಿ ಯೂಸ್ ಮಾಡಬೇಕು. ಓಕೆನಾ? ಅಕಸ್ಮಾತ್ ನನಗೆ ಇದು ಬೇಡ, ನನಗೆ ನಾರ್ಮಲಾಗಿ ಯೂಸ್ ಮಾಡಬೇಕು ಅನ್ನೋದಾದರೆ ಇದನ್ನು ತೆಗೆದುಬಿಡಿ. ನಾರ್ಮಲಾಗಿ ಇದೇ ಥರ ನಾವು ಯೂಸ್ ಮಾಡ್ಬೋದು. ಓಕೆನಾ? ಮತ್ತು ಇದಕ್ಕೆ ಅಂತ ಈ ಬಾಟಲ್ ನಾವು ಫಿಲ್ ಮಾಡಿದ್ದಾದಮೇಲೆ ಇದನ್ನು ತೆಗೆದು ಇದಕ್ಕೆ ನಾವು ಕ್ಯಾಪ್ ಹಾಕಿ ಮಕ್ಕಳಿಗೆ ನಾರ್ಮಲಾಗಿ ಫೀಡ್ ಮಾಡ್ಬೋದು. ನೋಡಿ, ನಾರ್ಮಲಾಗಿ ಫೀಡ್ ಮಾಡೋದಕ್ಕೆ ಸಾಧ್ಯ. ಓಕೆನಾ? ಇದಕ್ಕೆ ಏನಪ್ಪ ಸೇಫ್ಟಿ ಇಲ್ವಾ ಅಂತ ಯೋಚನೆ ಮಾಡಬೇಡಿ. ಖಂಡಿತವಾಗ್ಲೂ ಇದಕ್ಕೆ ಸೇಫ್ಟಿ ಅನ್ನೋದಿದೆ. ಇವಾಗ ಎಲ್ಲ ಯೂಸ್ ಮಾಡಿರ್ತೀವಿ. ಇವಾಗ ಇದು ಇನ್ಸರ್ಟ್ ಮಾಡಿರ್ತೀವಲ್ಲ, ಇನ್ಸರ್ಟ್ ಮಾಡಿ ಹೀಗೆ ಮುಚ್ಚಿಡ್ಬೋದು. ಓಕೆನಾ? ಖಂಡಿತವಾಗ್ಲೂ ನಿಮಗೆ ಪ್ರಾಡಕ್ಟ್ ಇಷ್ಟ ಆಗುತ್ತೆ. ಇದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.